ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು, ಕರ್ನಾಟಕ ಸರ್ಕಾರಿ ನೌಕರರ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರಣೆ ಇರಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಅನುಷ್ಠಾನ ಯಾವ ರೀತಿ ಆಗಿದೆ, ನಿಯಮಗಳು ಏನಿದೆ ಮತ್ತು ಚಿಕಿತ್ಸೆ ಪಡೆಯುವ ಸಂಪೂರ್ಣ ವಿವರ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಪಡೆಯಬಹುದು. ಇದರಲ್ಲಿ ಎರಡು ಟೈಪ್ ಇರುತ್ತೆ. ಒಂದು ಕ್ಲೇಮನ್ನು ಮಾಡುವಂಥದ್ದು, ಮೊದಲು ನೀವು ಹಣವನ್ನು ನಿಮ್ಮ ಒಂದು ಜೇಬಿನಿಂದ ಭರಿಸಿ ಆಮೇಲೆ ಕ್ಲೇಮ್ ಪಡೆಯುವಂಥದ್ದು. ಅದರಲ್ಲಿಯೂ ಕೂಡ ಸೆಟಲ್ಮೆಂಟಲ್ಲಿ ಡಿಲೇ ಆಗುತ್ತೆ ಮತ್ತು ಪೇಪರ್ ವರ್ಕ್ ತುಂಬ ಜಾಸ್ತಿ ಆಗುತ್ತೆ. ಆದರೆ ಇನ್ನೊಂದಿದೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಂತ. ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕ್ಕಿಂತ ಮುಂಚೆನೇ ಅಪ್ರೂವಲನ್ನು ಪಡೆದು, ಅಪ್ರೂವಲ್ ಕೂಡ ತುಂಬ ಬೇಗ ಸಿಗುತ್ತೆ ಇವಾಗ. ಆ್ಯಂಡ್ ನೀವು ಅಡ್ಮಿಟ್ ಆದರೆ ನೀವು ₹1 ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿರುವಂಥ ವೆಚ್ಚ ಸರ್ಕಾರದಿಂದ ಡೈರೆಕ್ಟಾಗಿ ಭರಿಸಲಾಗುತ್ತದೆ. ಸೊ ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಹರಾಗಿದ್ದಾರೆ, ಪತಿ ಅಥವಾ ಪತ್ನಿ, ಅವರ ಒಂದು ಪೇರೆಂಟ್ಸ್, ಮಕ್ಕಳಿದ್ದರೆ ಎಷ್ಟು, ಮಕ್ಕಳು ಅವಲಂಬಿತರಾಗಿರುವಂಥ ಮಕ್ಕಳು ಎಷ್ಟು, ಆ್ಯಂಡ್ ಅವಲಂಬಿತ ಒಂದು ಅಪ್ಪ ಅಮ್ಮ ಅವರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಾವಿಷನ್ನ ನೀಡಲಾಗಿದೆ. ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟನ್ನು ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಿ ನೌಕರರ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ಸಂಜೀವಿನಿ ಯೋಜನೆ ಅನುಷ್ಠಾನ ನಿಯಮಗಳು ಮತ್ತು ಚಿಕಿತ್ಸೆ ಪಡೆಯುವ ಸಂಪೂರ್ಣವಾದಂಥ ವಿವರ ಅಂತ ಕರೀತಿದ್ದಾರೆ. ಸೊ ಹಾಗಾದರೆ ಮೊದಲನೇದಾಗಿ ನಗದು ರಹಿತ ಚಿಕಿತ್ಸೆ ಅಂದರೆ ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಗದು ರಹಿತ ಚಿಕಿತ್ಸೆ ಅಂದರೆ ಏನು? ಆಸ್ಪತ್ರೆಗೆ ದಾಖಲಾದಾಗ ನೌಕರರು ಸ್ವಂತ ಹಣವನ್ನು ಪಾವತಿಸುವ ಬದಲು ನೇರವಾಗಿ ಸರ್ಕಾರವೇ ಆಸ್ಪತ್ರೆಯ ಬಿಲ್ ಪಾವತಿಸುವ ವ್ಯವಸ್ಥೆಯೇ ನಗದು ರಹಿತ ಚಿಕಿತ್ಸೆ ಯೋಜನೆ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್. ಇದು ನೌಕರರ ಮೇಲೆ ಹಠಾತ್ ಆರ್ಥಿಕ ಹೊರೆಯನ್ನು ತಪ್ಪಿಸುತ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವುದೇ ಒಂದು ಕಾಯಿಲೆ ಬಂದಾಗ ಅಥವಾ ಶಸ್ತ್ರಚಿಕಿತ್ಸೆ ಒಂದು ಅವಶ್ಯಕತೆ ಇದ್ದಾಗ ಸರ್ಕಾರಿ ನೌಕರರು ತಮ್ಮ ಜೇಬಿನಿಂದ ಹಣವನ್ನು ಭರ್ತಿ ಮಾಡದೆ ಸರ್ಕಾರವೇ ಆ ಒಂದು ಹಣ ಭರ್ತಿ ಮಾಡುವಂಥ ಪ್ರಕ್ರಿಯೆಗೆ ನಗದು ರಹಿತ ಚಿಕಿತ್ಸೆ ಅಂತ ಕರೀತಾರೆ. ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಂತ ಕರೆಯಲಾಗುತ್ತದೆ. ಸೊ ಇದಾದ ಮೇಲೆ ಯಾರಿಗೆಲ್ಲ ಇದಕ್ಕೆ ಅರ್ಹತೆ ಇದೆ ಅಂತ ನಾವು ನೋಡೋದಾದರೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಯಾರಿಗೆ ಅರ್ಹತೆ ಇದೆ ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರರು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾಯಂ ಆಗಿ ಕೆಲಸ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನೌಕರರು ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತಾರೆ. ನೋಡಿ, ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾಯಂ ನೌಕರರಿಗೆ, ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುತ್ತಿರುವಂಥ ನೌಕರರಿಗೆ ಇದು ಅನ್ವಯವಾಗುವುದಿಲ್ಲ ಅಂತ ಅರ್ಥ. ಪತಿ ಅಥವಾ ಪತ್ನಿ ಅಂದರೆ ನೌಕರರ ಪತಿ ಅಥವಾ ಪತ್ನಿಗೆ ಸ್ಪೌಸ್ ಈ ಯೋಜನೆಯಡಿ ಸಂಪೂರ್ಣ ಉಚಿತ ವೈದ್ಯಕೀಯ ಸೇವೆ ಲಭ್ಯವಿರುತ್ತದೆ. ಅವಲಂಬಿತ ಮಕ್ಕಳಿಗೂ ಕೂಡ ಇದರಲ್ಲಿ ಸೇವೆಯನ್ನು ಲಭ್ಯ ಮಾಡಲಾಗಿದೆ. ನೌಕರರ ಅವಲಂಬಿತ ಮಕ್ಕಳಿಗೆ ಸಾಮಾನ್ಯವಾಗಿ 25 ವರ್ಷ ವಯಸ್ಸಾಗುವವರೆಗೆ ಅಥವಾ ಉದ್ಯೋಗ ಸಿಗುವವರೆಗೆ ಚಿಕಿತ್ಸೆ ಲಭ್ಯವಾಗಿರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಕೂಡ 7ನೇ ವೇತನ ಆಯೋಗದಲ್ಲಿ ತಂದೆ ತಾಯಿಗೆ ಅನ್ವಯಿಸುತ್ತದೆ ಅಂತ ತುಂಬ ಜನರ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೂ ಕೂಡ ಉತ್ತರವನ್ನು ನೀಡಿದ್ದಾರೆ. ನೋಡಿ, ತಂದೆ ತಾಯಿಯರಿಗೆ ಅನ್ವಯಿಸುತ್ತದೆಯಾ ಅಂದರೆ ನೀವು ಪುರುಷ ಅಥವಾ ಮಹಿಳಾ ನೌಕರರಾಗಿರ್ಬೋದು. ಮಹಿಳಾ ನೌಕರರಾಗಿದ್ದರೆ ಅತ್ತೆ ಮಾವ ಅಂತ ಬರ್ತಾರೆ ಮದುವೆ ಆದಮೇಲೆ, ಆದರೆ ಅವ್ರಿಗೆ ಬಿಟ್ಟು ತಂದೆ ತಾಯಿಗೆ ಅನ್ವಯಿಸುತ್ತದೆ ಅಂತ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೂ ಕೂಡ ಇಲ್ಲಿ ಉತ್ತರ ಇದೆ ನೋಡಿ. ಹೌದು, ಖಂಡಿತ ಅನ್ವಯಿಸುತ್ತದೆ, ಆದರೆ ಕೆಲವು ಷರತ್ತಿಗೊಳಪಟ್ಟು. ಅವರಿಗೂ ಕೂಡ ಅನ್ವಯಿಸುತ್ತದೆ, ಬಟ್ ಕೆಲವು ಷರತ್ತುಗೊಳಪಟ್ಟು ಅದು ಅನ್ವಯವಾಗುತ್ತದೆ. ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವ ತಂದೆ ಮತ್ತು ತಾಯಿಗೆ ನಗದು ರಹಿತ ಚಿಕಿತ್ಸೆ ಪಡೆಯಲು ಅವಕಾಶ ಇದೆ. ಅಂದರೆ ಡಿಪೆಂಡೆನ್ಸಿ ಇರಬೇಕು, ಅವರು ನೌಕರರ ಮೇಲೆ ಡಿಪೆಂಡ್ ಆಗಿರಬೇಕು. ಆದಾಯ ಮಿತಿ ಇರಬೇಕು ಅವರಿಗೆ. ತಂದೆ ತಾಯಿಯ ಒಟ್ಟು ಮಾಸಿಕ ಆದಾಯವು ಸರ್ಕಾರದ ನಿಗದಿಪಡಿಸಿದ ಮಿತಿಗಿಂತ ಕಡಿಮೆ ಇರಬೇಕು. ಉದಾಹರಣೆಗೆ ಇಲ್ಲಿ 40,000 ಅಂತ ಇದೆ. ಆ್ಯಕ್ಚುಲಿ ಇದು 6,000 ಅಂತ ಅಲ್ಲ, 40,000 ರೂಪಾಯಿ ಇರಬೇಕು. ಅದಕ್ಕಿಂತ ಕಡಿಮೆ ಇರಬೇಕು ಅಂತ ಒಂದು ಮಿತಿ ಇದೆ 7ನೇ ವೇತನ ಆಯೋಗದ ಪ್ರಕಾರ. ಅವರು ಕಡ್ಡಾಯವಾಗಿ ನೌಕರರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸುತ್ತಿರಬೇಕು. ರೇಷನ್ ಕಾರ್ಡ್ ಅಥವಾ ಆಧಾರ್ ವಿಳಾಸದ ಆಧಾರದ ಮೇಲೆ. ಸೊ ಅವರು ಒಂದೇ ಒಂದು ಮನೆಯಲ್ಲಿ ವಾಸಿಸಿರಬೇಕು, ಅಂದರೆ ಇದು ಆಧಾರ್ ಸೇಮ್ ಅಡ್ರೆಸ್ಸಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದಾದ ಮೇಲೆ ನಿವೃತ್ತರ ನೌಕರರಿಗೆ ಅಥವಾ ಪಿಂಚಣಿದಾರರಿಗೆ ಈ ಸೌಲಭ್ಯ ಇದೆಯಾ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಪಿಂಚಣಿದಾರರಿಗೆ ಲಭ್ಯ ಇದೆಯಾ ಅಂತ ಒಂದು ಪ್ರಶ್ನೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಲ್ಲ.
ಹಳೆಯ ಜ್ಯೋತಿ ಸಂಜೀವಿನಿ ಯೋಜನೆಯಲ್ಲಿ ಪಿಂಚಣಿದಾರರಿಗೆ ನಗದು ರಹಿತ ಚಿಕಿತ್ಸೆ ಅವಕಾಶ ಇರಲಿಲ್ಲ. ಬದಲಿಗೆ ವೈದ್ಯಕೀಯ ಭತ್ಯೆ ಅಥವಾ ಮರುಪಾವತಿ ವ್ಯವಸ್ಥೆ ಇತ್ತು. ಆದರೆ ನೂತನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಹಾಲಿ ನೌಕರರ ಜೊತೆಗೆ ರಾಜ್ಯದ ಎಲ್ಲ ಪಿಂಚಣಿದಾರರಿಗೂ ಸಂಪೂರ್ಣ ನಗದು ರಹಿತ ಚಿಕಿತ್ಸೆ ನೀಡಲು ಸರ್ಕಾರ ಮುಂದಾಗಿದ್ದು, ಇದು ಅನುಷ್ಠಾನದ ಹಂತದಲ್ಲಿದೆ. ಇದು ಜಾರಿಯಾದ ತಕ್ಷಣ ನಿವೃತ್ತರಿಗೂ ಕೂಡ ಕಾರ್ಡ್ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಅನುಷ್ಠಾನದ ಹಂತದಲ್ಲಿದೆ, ಇನ್ನೂ ಕೂಡ ಪಿಂಚಣಿದಾರರಿಗೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಜಾರಿ ಆಗಿರೋದಿಲ್ಲ. ಸೊ ಅದಕ್ಕಾಗಿ ಹೋರಾಟಗಳು ಆಲ್ರೆಡಿ ನಡೀತಾ ಇದೆ. ಪಿಂಚಣಿದಾರರು ಆಲ್ರೆಡಿ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಪಿಂಚಣಿದಾರರಿಗೂ ಕೂಡ ಇದನ್ನು ಲಭ್ಯ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಯೋಜನೆಯಡಿ ನೋಂದಣಿ ಮಾಡುವುದು ಹೇಗೆ ಅಂತ, ಅಂದರೆ ಯಾವ ರೀತಿಯಾದಂಥ ಪ್ರೊಸೆಸ್ ಇದೆ ಅಂತ. ನೌಕರರು ತಮ್ಮ KGID ಸಂಖ್ಯೆ ಮತ್ತು HRMS ಲಾಗಿನ್ ಬಳಸಬೇಕಾಗುತ್ತದೆ. HRMS ಪೋರ್ಟಲ್ನಲ್ಲಿ ಅಥವಾ DPAR ನಿರ್ದೇಶಿಸಿದ ವೆಬ್ಸೈಟ್ನಲ್ಲಿ ತಮ್ಮ ಹಾಗೂ ಅವಲಂಬಿತ ಕುಟುಂಬದವರ ಆಧಾರ್ ಕಾರ್ಡ್ ಸಂಖ್ಯೆಗಳನ್ನು ಅಪ್ಡೇಟ್ ಮಾಡಬೇಕು. ಇದಾದ ಮೇಲೆ ಕುಟುಂಬದ ಸದಸ್ಯರ ವಿವರಗಳು ಅನುಮೋದನೆಯಾದ ನಂತರ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ SAST ಅಂತ ಏನು ಕರಿತೀವಿ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತದೆ. ಸೊ ಇದಾದ ಮೇಲೆ ಆಸ್ಪತ್ರೆಗೆ ಹೋಗುವಾಗ ಈ ಕಾರ್ಡ್ ಅಥವಾ ಸರ್ಕಾರಿ ಗುರುತಿನ ಚೀಟಿಯನ್ನು ಒಯ್ಯುವಂಥದ್ದು ಕಡ್ಡಾಯವಾಗಿರುತ್ತದೆ. ಸೊ ಬೇಸಿಕಲಿ ಇದೆಲ್ಲವೂ ಕೂಡ KGID ಮತ್ತು HRMSನಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ. ಸೊ ಆಯಾ ಇಲಾಖೆಗಳಿಗೆ ಇದನ್ನು ವಹಿಸಲಾಗಿರುತ್ತದೆ. ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಸೇವೆಗಳು ಯಾವೆಲ್ಲವೂ ಇದಕ್ಕೆ ಎಲಿಜಿಬಲ್ ಇದ್ದಾವೆ ಅಂತ ನಾವು ನೋಡೋದಾದರೆ, ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ವೆಚ್ಚಗಳ ಲಿಸ್ಟ್ನ ಇಲ್ಲಿ ನೋಡಿದ್ರೆ, ಮೊಟ್ಟ ಮೊದಲನೇದಾಗಿ ನೋಂದಾಯಿತ ಆಸ್ಪತ್ರೆಗಳ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು SAST ಅಡಿಯಲ್ಲಿ ನೋಂದಿತವಾಗಿರುವ ಎಂಪ್ಲೇನ್ಡ್ ಎಲ್ಲ ಸೂಪರ್ ಸ್ಪೆಷಾಲಿಟಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿರುತ್ತದೆ. ಒಳರೋಗಿ IPD ಮಾತ್ರ, ಅಂದರೆ OPD ಸೌಲಭ್ಯ ಇಲ್ಲ, IPD ಇನ್ನರ್ ಪೇಷಂಟ್ ಡಿಪಾರ್ಟ್ಮೆಂಟ್ ಮಾತ್ರ ಇದಕ್ಕೆ ಅಂದರೆ ಅಡ್ಮಿಟ್ ಆಗುವಂಥದ್ದು. ರೋಗಿಯು ಆಸ್ಪತ್ರೆಗೆ ದಾಖಲಾಗಿ ಪಡೆಯುವ ಚಿಕಿತ್ಸೆ ಇನ್ ಪೇಷಂಟ್ ಮತ್ತು ಶಸ್ತ್ರಚಿಕಿತ್ಸೆಗಳಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತದೆ. OPDಗೆ ಅನ್ವಯಿಸುವುದಿಲ್ಲ. ಹೊರರೋಗಿಗೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ಗೆ ಸಣ್ಣ ಪುಟ್ಟ ಜ್ವರ ಮತ್ತು ನಿಯಮಿತ ತಪಾಸಣೆಗಳಿಗೆ ಈ ನಗದು ರಹಿತ ಯೋಜನೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇದು ಅನ್ವಯಿಸುವುದಿಲ್ಲ, ಈ ಎರಡು ಕೇಸ್ಗಳಲ್ಲಿ ಅನ್ವಯಿಸುತ್ತದೆ. ಸೊ ಇದು ಒಂದು ಮಾಹಿತಿ ಇದಕ್ಕೆ, ಯಾರಿಗೆಲ್ಲ ಅನ್ವಯಿಸುತ್ತದೆ ಮತ್ತು ಯಾರಿಗೆ ಅನ್ವಯಿಸುವುದಿಲ್ಲ. OPDಗೆ ಅನ್ವಯಿಸುವುದಿಲ್ಲ. ಉಳಿದಂಥ ಒಂದು ಈ IPD ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ ಮತ್ತು ಶಸ್ತ್ರಚಿಕಿತ್ಸೆ ಇದಕ್ಕೆ ಅನ್ವಯವಾಗುತ್ತದೆ. ವೇತನ ಶ್ರೇಣಿ ಮತ್ತು ವಾರ್ಡ್ ಹಂಚಿಕೆ. ಸೊ ಇದರಲ್ಲಿಯೂ ಕೂಡ ಕೆಲವೊಂದಿಷ್ಟು ವೇತನ ಶ್ರೇಣಿಗೆ ಅನುಗುಣವಾಗಿ ವಾರ್ಡ್ಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ಇದೆ ನೋಡಿ. ನೌಕರರ ವರ್ಗ, ಇದಾದ ಮೇಲೆ ಮೂಲ ವೇತನ, ಆಸ್ಪತ್ರೆಯಲ್ಲಿ ಲಭ್ಯವಾಗುವ ವಾರ್ಡ್ ಅಂತ ಹೇಳ್ತಿದ್ದಾರೆ. ಗ್ರೂಪ್ D ನೌಕರರಾಗಿದ್ದರೆ ಅಂಥವರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಶ್ರೇಣಿ ಸಾಮಾನ್ಯ ವಾರ್ಡ್, ಜನರಲ್ ವಾರ್ಡಲ್ಲಿ ಇಲ್ಲಿ ಅಡ್ಮಿಟ್ ಆಗ್ಬೋದು. ಗ್ರೂಪ್ C ನೌಕರರಾಗಿದ್ದರೆ ಮಧ್ಯಮ ವೇತನ ಶ್ರೇಣಿ, ಅರೆ ಖಾಸಗಿ ಸೆಮಿ ಪ್ರೈವೇಟ್ ವಾರ್ಡಲ್ಲಿ ಇದಾಗ್ಬೋದು, ಅಡ್ಮಿಟ್ ಆಗ್ಬೋದು. ಗ್ರೂಪ್ A ಮತ್ತು ಗ್ರೂಪ್ B ನೌಕರರಿಗೆ ಉನ್ನತ ವೇತನ ಶ್ರೇಣಿ, ಅಧಿಕಾರಿ ವರ್ಗ, ಖಾಸಗಿ ವಾರ್ಡ್, ಪ್ರೈವೇಟ್ ವಾರ್ಡಲ್ಲಿ ಇಲ್ಲಿ ಅವರು ಅಡ್ಮಿಟ್ ಆಗ್ಬೋದು. ಸೂಚನೆ: ನಿಖರವಾದ ಮೂಲ ವೇತನ ಮಿತಿಯ ಪರಿಷ್ಕೃತ ವೇತನ 7ನೇ ವೇತನ ಆಯೋಗ ಬದಲಾಗುತ್ತದೆ. ಸೊ ಅದನ್ನು ನೀವು 7ನೇ ವೇತನ ಆಯೋಗದಲ್ಲಿ ಚೆಕ್ಔಟ್ ಮಾಡ್ಕೊಳ್ಬೋದು. ಸೊ ಚಿಕಿತ್ಸೆ ಪಡೆಯುವ ಹಂತವಾಗಿರುವಂಥ ಒಂದು ಪ್ರಕ್ರಿಯೆ ಏನಿದೆ ಅಂತ ನಾವು ನೋಡಿದ್ರೆ, ಸೊ ಮೊಟ್ಟ ಮೊದಲನೇದಾಗಿ ಒಂದನೇದು ಆರೋಗ್ಯ ಮಿತ್ರ ಭೇಟಿ. ನೋಂದಾಯಿತ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ ತಕ್ಷಣ ಅಲ್ಲಿರುವ ಆರೋಗ್ಯ ಮಿತ್ರ ಕಿಯೋಸ್ಕಿ ಅಥವಾ ಪ್ರತಿನಿಧಿಯನ್ನು ಸಂಪರ್ಕಿಸಬೇಕು. ಸೊ ಮೊಟ್ಟ ಮೊದಲನೇದಾಗಿ ನೀವು ಹೋದ್ಮೇಲೆ ಅಲ್ಲಿ ಒಂದು ಡೆಸ್ಕ್ ಇರುತ್ತೆ, ಆರೋಗ್ಯ ಮಿತ್ರ ಅಥವಾ ಆರೋಗ್ಯ ಕಿಯೋಸ್ಕಿ ಅಂತ ಇರುತ್ತೆ. ಸೊ ಅವರಿಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಗುರುತಿನ ಚೀಟಿಯನ್ನು ಪರಿಶೀಲನೆ ಮಾಡಲಾಗುತ್ತೆ. ನಿಮ್ಮ ಸಂಜೀವಿನಿ ಕಾರ್ಡ್, KGID ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ನೀಡಿ ಬಯೋಮೆಟ್ರಿಕ್ ದೃಢೀಕರಣ ಮಾಡಿಸಿಕೊಳ್ಳಬೇಕು. ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಮೂರನೇ ಒಂದು ಪಾಯಿಂಟು ಪೂರ್ವಾನುಮತಿ, ಪ್ರೀ ಆಥರೈಸೇಷನ್. ವೈದ್ಯರು ರೋಗ ನಿರ್ಣಯ ಮಾಡಿದ ನಂತರ ಆಸ್ಪತ್ರೆಯು SAST ಪೋರ್ಟಲ್ ಮೂಲಕ ಚಿಕಿತ್ಸೆಗೆ ಪ್ರೀ ಆಥರೈಸೇಷನ್ ಪಡೆಯುತ್ತದೆ. ಸಾಮಾನ್ಯವಾಗಿ 24 ಗಂಟೆಯ ಒಳಗೆ ಈ ಒಂದು ಆಥರೈಸೇಷನ್ನ ನೀಡಲಾಗುತ್ತದೆ. 4ನೇ ಪಾಯಿಂಟ್ ಬಂದ್ಬಿಟ್ಟು ಚಿಕಿತ್ಸೆ ಮತ್ತು ಬಿಡುಗಡೆ. ಅನುಮೋದನೆ ಸಿಕ್ಕ ನಂತರ ಉಚಿತ ಚಿಕಿತ್ಸೆ ಪಡೆಯಬಹುದು. ಆಸ್ಪತ್ರೆಯಿಂದ ಬಿಡುಗಡೆಯಾಗುವಾಗ ಡಿಸ್ಚಾರ್ಜ್ ಬಿಲ್ ಪಾವತಿಸುವಂತಿಲ್ಲ. ಸೊ ಇದು ಆಲ್ರೆಡಿ ಪ್ರೀ ಅಪ್ರೂವಲ್ ಅಂತ ಕರಿತೀವಿ, ಆಲ್ರೆಡಿ ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ಹಾಗಾಗಿ ಮುಂದೆ ಚಿಕಿತ್ಸೆ ಮತ್ತು ಬಿಡುಗಡೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂಥ ಬಿಲ್ಲನ್ನು ಪಾವತಿ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ.
ಇದಾದಮೇಲೆ ತುರ್ತು ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂದರೆ ಇದಕ್ಕೆ ಟೈಮ್ ಹೋಗುತ್ತೆ 1 ದಿನ ಅಥವಾ 2 ದಿನ. ಆದರೆ ತುರ್ತು ಸಂದರ್ಭ ಎಮರ್ಜೆನ್ಸಿ ಅಂತ ಇದ್ದರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನೀವು ನೋಡೋದಾದರೆ, ಹೃದಯಾಘಾತ, ಅಪಘಾತ ಅಥವಾ ಕೋಮಾದಂಥ ತುರ್ತು ಸಂದರ್ಭಗಳಲ್ಲಿ ಪೂರ್ವಾನುಮತಿಗಾಗಿ ಕಾಯುವ ಅಗತ್ಯ ಇರುವುದಿಲ್ಲ. ರೋಗಿಯನ್ನು ನೇರವಾಗಿ ಯಾವುದೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ದಾಖಲಿಸಿ ತಕ್ಷಣ ಜೀವರಕ್ಷಕ ಚಿಕಿತ್ಸೆಯನ್ನು ಆರಂಭಿಸಬಹುದು. ಚಿಕಿತ್ಸೆ ಆರಂಭವಾದ 48 ಗಂಟೆಗಳ ಒಳಗೆ ಆಸ್ಪತ್ರೆ ಆಡಳಿತ ಮಂಡಳಿಯು ಟ್ರಸ್ಟ್ಗೆ ST ಮಾಹಿತಿ ನೀಡಿ ನಂತರದ ಅನುಮೋದನೆಯನ್ನು ಪಡೆದುಕೊಳ್ಳುತ್ತದೆ. ಸೊ ಇದು ಕೂಡ ಒಂದು ಆಪ್ಷನ್ ಇರುತ್ತೆ. ನೀವು ಡೈರೆಕ್ಟಾಗಿ ಅಡ್ಮಿಟ್ ಆಗಿ 48 ಗಂಟೆಗಳ ಒಳಗಾಗಿ SATS ಒಂದು ಮಾಹಿತಿಗೆ ನೀಡಿ ಅವರಿಂದ ಒಂದು ಅನುಮೋದನೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇತರ ಅಂಶಗಳೇನಿದೆ, ಗಮನಿಸಬೇಕಾಗಿರುವಂಥ ಅಂಶಗಳಂತ ನಾವು ನೋಡೋದಾದರೆ, ಪ್ಯಾಕೇಜ್ ದರಗಳು ಯಾವ ರೀತಿ ಇರುತ್ತೆ ಅಂತ. ಆಸ್ಪತ್ರೆಗಳು ಸರ್ಕಾರ ನಿಗದಿಪಡಿಸಿದ ಪ್ಯಾಕೇಜ್ ದರದಲ್ಲಿಯೇ ಚಿಕಿತ್ಸೆ ನೀಡಬೇಕು. ಔಷಧಿಗಳು, ಬೆಡ್ ಚಾರ್ಜ್, ಶಸ್ತ್ರಚಿಕಿತ್ಸಾ ವೆಚ್ಚ ಎಲ್ಲವೂ ಇದರಲ್ಲಿ ಸೇರಿರುತ್ತದೆ. ಆಸ್ಪತ್ರೆಗಳು ನೌಕರರಿಂದ ಹೆಚ್ಚುವರಿ ಹಣ ಕೇಳುವಂತಿಲ್ಲ. ಸೊ ಆಸ್ಪತ್ರೆಗಳು ನೌಕರರಿಂದ ಹೆಚ್ಚುವರಿ ಹಣವನ್ನು ಕೇಳಬಾರ್ದು ಅಂತ ಇಲ್ಲಿ ರೂಲ್ಸ್ ಇದೆ. ಸಹಾಯವಾಣಿ ಕೂಡ ಇರುವಂಥದ್ದು ಇದಕ್ಕೆ. ಆಸ್ಪತ್ರೆಯವರು ಚಿಕಿತ್ಸೆ ನಿರಾಕರಿಸಿದರೆ ಅಥವಾ ಹೆಚ್ಚುವರಿ ಹಣಕ್ಕೆ ಒತ್ತಾಯಿಸಿದರೆ ನೌಕರರು ಟೋಲ್ ಫ್ರೀ ಸಹಾಯವಾಣಿ 104 ಅಥವಾ 1800-425-8330ಗೆ ಕರೆ ಮಾಡಿ ದೂರನ್ನು ಕೂಡ ನೀಡಬಹುದಾಗಿದೆ, ಇನ್ ಕೇಸ್ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸ್ಪ್ಯೂಟ್ ನಡೆದರೆ. ಇದಾದಮೇಲೆ ನೆಕ್ಸ್ಟ್, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಲಾಗುತ್ತೆ. ನಗದು ರಹಿತ ಚಿಕಿತ್ಸಾ ಯೋಜನೆಯು ಸರ್ಕಾರಿ ನೌಕರ ಮತ್ತು ಅವರ ಕುಟುಂಬದ ಜೀವರಕ್ಷಣೆಯ ಸಂಜೀವಿನಿಯಾಗಿದೆ. ಸರಿಯಾದ ಸಮಯದಲ್ಲಿ ಇದರ ಸದುಪಯೋಗ ಪಡಿಸಿಕೊಳ್ಳಿ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ SAST ಹೇಳುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಮಾಹಿತಿ. ಸೊ ನಿಮಗೆ ಇದರಲ್ಲಿ ಪ್ರಶ್ನೆಗಳು ಕೂಡ ಇರ್ಬೋದು, ಅವುಗಳನ್ನು ಕಮೆಂಟಲ್ಲಿ ತಿಳಿಸಿ.